ಗಿಲ್ಲಿ ಆಚೆ ಬರ್ತಾರೆ ಸರ್. ಅವ್ರೇನಾದ್ರು ಆಚೆ ಬಂದ್ಬಿಟ್ರೆ ಬೆಂಗಳೂರಲ್ಲೇ ಯಾರು ಮಾಡ್ಸಿರಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ಬರೀ ಮೊಲ ಕರ್ಸ್ಬಿಟ್ಟು ಪಾರ್ಟಿ ಮಾಡ್ತಾರೆ. ಗಿಲ್ಲಿ ಹೊರಗೆ ಬಂದ್ರೆ ನೀ ಪಾರ್ಟಿ ಕೊಡ್ತೀವಿ. ನಾವೊಂದ್ ಮಾತು ಹೇಳ್ತೇನೆ, ನಿಂಗ ಕರೆಕ್ಟ್ ಆಗಿ ಕೇಳ್ಕೊಂಬೇಡ. ಈ ವರ್ಷದ ಬಿಗ್ ಬಾಸ್ ಕಪ್ ಗಿಲ್ಲಿ ಹೊಡಿಲ್ಲದಂದ್ರೆ ನಾ ವಿಡಿಯೋ ಮಾಡೋದು ಬಂದ್ ಮಾಡ್ಬಿಡ್ತೇನೆ. ಮಾತಿಗೆ ಅಂತಿರ್ತಾರೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ನವ್ರ ಅಂತ. ಹೌದಪ್ಪ, ನಾವು ಸ್ಲಮ್ನವ್ರ. ಆದ್ರೆ ನಿನ್ಗತ್ಲಿ ಕೈ ಹಾಕಿ ಟಾಯ್ಲೆಟ್ ನಾವು ತೊಳಂಗಿಲ್ಲ. ಹೌದಪ್ಪ, ನಾವು ಸ್ಲಮ್ನವ್ರ. ಆದ್ರೆ ನಾವು ಕಷ್ಟಪಟ್ಟ ದುಡಿದ್ರಕ್ಲಿ ಅನ್ನ ತಿಂತೀವಿ. ಆದ್ರೆ ನಿನ್ಗತ್ಲಿ ನಾಯಿ ಹೆಸರು ಅನ್ನ ತಿನ್ನಂಗಿಲ್ಲ. ಹೌದಪ್ಪ, ನಾವು ಸ್ಲಮ್ನವ್ರ. ಆದ್ರೆ ನಿನ್ಗತ್ಲಿ 100 ಕೋಟಿ ರೂಪಾಯಿ ನಾಯಿ ಅಂತ ಸುಳ್ಳು ಹೇಳಿ ರೀಲಿ ಬಿಡಂಗಿಲ್ಲ. ನಾವು ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಇಷ್ಟವಾದ್ರೆ ಫಾಲೋ ಮಾಡಿ ಸಪೋರ್ಟ್ ಮಾಡ್ರಿ, ಇಲ್ಲಾದ್ರ ಹಾರಿಸ್ಬಿಡ್ರಿ. ಗಿಲ್ಲಿ ಆಚೆ ಬಂದಾಯ್ತು, ಸೋತಾಯ್ತು. ನಾನು ಹಠ ಬಿದ್ದಿದ್ದೆ, ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು. ಸತೀಶ್ ಬಾಂಬ್ಸ್ ಹೊತ್ತೇಲಿ ಅವನ್ ನಾಮಿನೇಟ್ ಆಗಿಲ್ಲ ಅಲ್ಲಿ. ಯಾರೋ ಆ ಮನುಷ್ಯನಿಗೆ ಎಣ್ಣೆ ಹಾಕ್ಸಿರೋದು? ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಲಾಠಿ ಚಾರ್ಜ್ ಮಾಡ್ಬೇಕು. ರೆಡ್ ಬುಲ್ ಕುಡಿದ್ರೆ ಟೈಟ್ ಆಗೋ ಮನುಷ್ಯನಿಗೆ ಹೋಗಿ ವಾಟೆಣ್ಣೆ ಕುಡಿಸಿದಿರಲ್ಲ, ನಿಮಗೆ ಏನ್ ಅನ್ಬೇಕು ಅರ್ಥ ಮಾಡ್ಕೊಳ್ರು. ಆ ಮನುಷ್ಯ ಬದುಕಿ ನಿಂತಿರೋದೇ ಮೆಡಿಸಿನ್ ಇಂದ, ಅರ್ಥ ಮಾಡ್ಕೊಳ್ಳಿ. ನಾಯಿರಾಣ ಅವ್ರೆ, ನೀವು ಗಿಲ್ಲಿ ನಟ ಅವ್ರ ಮೇಲೆ ಎಷ್ಟು ಉರ್ಕೊಂಡೆ ಶಾಪ ಹಾಕಿದ್ರು ಗಿಲ್ಲಿ ನಟ ಅವ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಂಗಿಲ್ಲ. ಏನ್ ಹೇಳ್ತೀರಿ ಸರ್? ಅವ್ರೇನಾದ್ರು ಆಚೆ ಬಂದ್ಬಿಟ್ರೆ ಬೆಂಗಳೂರಲ್ಲೇ ಯಾರು ಮಾಡ್ಸಿರಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ಬರೀ ಮೊಲ ಕರ್ಸ್ಬಿಟ್ಟು ಪಾರ್ಟಿ ಮಾಡ್ತಾರೆ. ನೋಡ್ರಿ ಫ್ರೆಂಡ್ಸ್, ಗಿಲ್ಲಿ ಮೇಲೆ ಉರ್ಕೊಂಡು ಎಷ್ಟು ಡಬ್ಬಾ ತರ ಜೋಕ್ ಮಾಡ ಅಂತಾರೆ ನಮ್ಮ ನಾಯಿರಾಣ ಸಾಹೇಬ್ರೆ. ಸರ್, ಅವ್ರು ಕೇಪಬಲ್ ಅಲ್ಲ ಸರ್. ಅದಕ್ಕೆ ಸಾಹೇಬ್ರೆ 2 ವಾರಕ್ಕೆ ಹೊರಗೆ ಬಂದ್ಬಿಟ್ರೆ. ಕೆಪಬಲ್ ಅದಾರ ಅಂತಾನೆ ಇಷ್ಟು ದಿನ ಬಿಗ್ ಬಾಸ್ ಮನ್ಯಾಗ ಅದಾರ್ರಿ ಸಾಹೇಬ್ರ ಅವ್ರ. ಅಷ್ಟು ಕಚ್ಚಡ, ಅಷ್ಟು ಬ್ಯಾಡ್ ಕ್ಯಾರೆಕ್ಟರ್ ನಾನು ನೋಡೇ ಇಲ್ಲ. ಬರೀ ಓಳ್ ಬಿಡ್ಬೇಡ್ರಿ ಸಾಹೇಬ್ರ, ಅಂತದ್ ಏನ್ ಮಾಡ್ಯಾರ ಹೇಳಾರ ಹೇಳ್ರಿ. ನನ್ನೊಬ್ಬನ್ಗೆ ಹೇಳ್ದೆ ಬೇರೆ ಎಲ್ಲಾರ್ಗು ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟು ಇನ್ಸಲ್ಟ್ ಮಾಡಿದ್ದಾರೆ, ಮಿಸ್ಬಿಹೇವ್ ಮಾಡಿದ್ದಾರೆ. ನಿಜಾನ ಫ್ರೆಂಡ್ಸ್? ಸಾಹೇಬ್ರ ಹೇಳ್ತಾವ್ರದು ನಿಜಾನ? ಎಲ್ಲ ನನ್ಗೆ ಗೊತ್ತು. ಆದ್ರಿಂದ ನಾನು ಅಷ್ಟು ಬೇಜಾರಲ್ಲಿ ಅವ್ರಿಗೆ ಹೇಳ್ತಾ ಇರೋದು. ಏನಂತ ಸರ್? ಅವ್ರ ಆಚೆ ಬಂದ್ರೆ ನನ್ಗೆ ಖುಷಿ, ಅದು ಅವ್ರು ಗೆಲ್ದೇ ಇದ್ರೆ ಇನ್ನ ಖುಷಿ. ಜಾಸ್ತಿ ಖುಷಿ ಪಡಾಕ್ ಹೋಗ್ಬೇಡ್ರಿ ನಾಯಿರಾಣ ಸಾಹೇಬ್ರೆ, ಯಾಕಂದ್ರೆ ಗಿಲ್ಲಿ ಗೆಲ್ಲೋದ್ ಫಿಕ್ಸ್. ಗಿಲ್ಲಿ ಸತೀಶ್ ಅಂತ ಅಮಾಮ್ ಗಾಂಡು ಅಪ್ಪ ಅನ್ಸ್ಕೊಂಡವನು ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ. ಯಾಕಂದ್ರೆ ಏನೋ ಒಂದು ಪ್ರಚಾರ ಇರ್ಬೇಕು, ನಾಯಿನ್ ಬಿಟ್ಟಾಗ ಮಗನ್ ಇಟ್ಕೊಂಡ್ಬಿಟ್ಟಾನೆ, ಆ ಸ್ಥಾನಕ್ಕೆ ಮಗನ್ ನಿಲ್ಸ್ತಾವನೆ, ಮನ್ಸು ಬೇಜಾರಾಗುತ್ತೆ. ಈ ಮಟ್ಟಕ್ಕೆ ಇಲ್ದ್ಬಿಟ್ಟವನಂದ್ರೆ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಅದರಲ್ಲಿ ಇನ್ನೊಂದು ಕೇಳ್ಪಟ್ಟೆ ನಾನು, ನಿಮ್ಗೆ ಗೊತ್ತಿಲ್ಲ, ಯಾರೋ ಸ್ನೇಹಿತರು ಹೇಳು ನನಗೆ, ಅಣ್ಣ ಬರೋವರ ಮಗನಿಗೆ ಇದಿಕ್ಕೊಂಡೋಣ, ಹೊಸ್ಕೆ ಹಾಕೋ ಪ್ರೋಗ್ರಾಮ್ ಇಟ್ಕೊಂಡೋಣ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ. ಏನಪ್ಪ ಅಂದ್ರೆ ಚೇಂಜ್ ಏನೋ ಬೇಕು, ಇನ್ನೂ ಏನೋ ಬೇಕು, ಸಮಾಜಕ್ಕೆ ಹೊಸ ಥರ ಕೊಡ್ಬೇಕು ಅಂದ್ಬಿಟ್ಟು ಮಗನಿಗೆ ಏನೋ ಹೊಸ್ಕೆ ಆಗ್ತಾನಂತೆ ಬರೋವರ. ಅದು ಒಂದು ಸುದ್ದಿ ಆಗಲಿ ಅಂದ್ಬಿಟ್ಟು ಇಂಥ ನೀಚ್ ಗಿಲ್ಬಿಟ್ಟವನಂದ್ರೆ ಅವನು, ನನಗೆ ಅಸಹ್ಯ ಆಗುತ್ತೆ. ಇಂಥ ಬಿಂಜಾಲಿ ನನ್ನ ಮಗನ ನಾನು ಎಲ್ಲೂ ನೋಡಿಲ್ಲಪ್ಪ. ಕೇಪಬಲ್ ಅಲ್ಲ ಸರ್. ಅಷ್ಟು ಕಚ್ಚಡ, ಅಷ್ಟು ಬ್ಯಾಡ್ ಕ್ಯಾರೆಕ್ಟರ್ ನಾನು ನೋಡೇ ಇಲ್ಲ. ಅಂದ್ರೆ ಅಲ್ಲಿ ನಾವು ಗುಡ್ ಇದ್ರೆ ಅಲ್ಲಿ ವಿನ್ ಆಗ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಅಂದ್ರೆ ಅಲ್ಲಿ ಗುಡ್ ಅಲ್ಲ ಬ್ಯಾಡ್ಗೆನೆ ವ್ಯಾಲ್ಯೂ ಕೊಡೋದು ಅಂತ ಪ್ರೂವ್ ಮಾಡ್ಬಿಟ್ರು. ಯಾಕಂದ್ರೆ ಒಳಗಡೆ ಇದ್ದು ನಾನು ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ನನ್ನೊಬ್ಬನ್ಗೆ ಹೇಳ್ದೆ ಬೇರೆ ಎಲ್ಲಾರ್ಗು ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟು ಇನ್ಸಲ್ಟ್ ಮಾಡಿದ್ದಾರೆ, ಮಿಸ್ಬಿಹೇವ್ ಮಾಡಿದ್ದಾರೆ, ಅದೆಲ್ಲ ನನ್ಗೆ ಗೊತ್ತು. ಆದ್ರಿಂದ ನಾನು ಅಷ್ಟು ಬೇಜಾರಲ್ಲಿ ಅವ್ರಿಗೆ ಹೇಳ್ತಾ ಇರೋದು. ಅಂತವ್ರನ್ನ ಇನ್ನೂ ಒಳಗಿಡ್ಸ್ಕೊಂಡಿದಾರಲ್ಲ, ಒಳ್ಳೆಯವ್ರನ್ನ ಆಚೆ ಆಗ್ತಾ ಇದಾರೆ, ಮಾಳು ಅಂತವ್ರನ್ನ, ಆಮೇಲೆ ಎಷ್ಟು ಒಳ್ಳೊಳ್ಳೆಯವ್ರನ್ನ ಆಚೆ ಆಗ್ತಾ ಇದಾರೆ. ಆ ಕಾರಣದಿಂದ ಅವ್ರ ಆಚೆ ಬಂದ್ರೆ ನನಗೆ ಖುಷಿ, ಅದು ಅವ್ರು ಗೆಲ್ದೇ ಇದ್ರೆ ಇನ್ನ ಖುಷಿ. ಆದ್ರೆ ಆಚೆ ಬಂದ್ರೆ ಮಾತ್ರ ಸರ್ ರೆಕಾರ್ಡ್ ಬ್ರೇಕ್ ಪಾರ್ಟಿ ಕೊಡಿಸ್ತೀವಿ. ಸರ್ ರನ್ನರ್ ಅಪ್ ಆದ್ರೆ ಏನ್ ಮಾಡ್ತೀರಾ? ರನ್ನರ್ ಅಪ್ ಆದ್ರೆ ಲೆಕ್ಕಕ್ಕಿಲ್ಲ ಸರ್. ಫಸ್ಟ್ ಗೆಲ್ಬಾರ್ದು ಅಷ್ಟೇ, ನಂಗೆ ಅಷ್ಟೇ. ಎಲಿಮಿನೇಷನ್ ಆಗ್ಬೇಕು ಈ ವಾರದಲ್ಲಿ. ಈ ವಾರ ಎಲಿಮಿನೇಷನ್ ಆದ್ರೆ ಬೆಂಗಳೂರಲ್ಲೇ ಯಾರು ಪಾರ್ಟಿ ಕೊಡಿಸ್ತಿರಲ್ಲ, ಆ ಲೆವೆಲ್ ಪಾರ್ಟಿ ಕೊಡಿಸ್ತೀವಿ. ಯಾರ ವಿಡಿಯೋ ಮಾಡಿ ಗಿಲ್ಲಿ ಔಟ್ ನನ್ನಿಂದ. ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಬಟ್ ಇವನು ತುಂಬಾ 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 ಅತಿಯಾಗಿ ಮಾತಾಡ್ತಿದ್ದಾನೆ. ಆಚೆ ಬಂದಾಯ್ತು ಗಿಲ್ಲಿ. ಎಲ್ಲಾರು ಬರ್ಬೇಕು. ಲೇ ಇಷ್ಟೇ ಬೆಳಗ್ಗೆ ಹೊತ್ತು ತಿಂತೀಯ ಇಡ್ಲಿ ವಡೆ, 5 ಕೋಟಿ ಕೊಟ್ಟು ನಾಯಿ ತರ ಬದಲು 1-2 ಲಕ್ಷ ಕೊಟ್ಟು ನಿನ್ ತಲೆ ಸರಿ ಮಾಡ್ಕೊ ಮೆಂಟಲ್ ನನ್ನ ಮಗನೇ. ಏನ್ ಗಿಲ್ಲಿ ಬಗ್ಗೆ ಮಾತಾಡ್ತೀಯ? ನಾಯಿ ಜೊತೆ ಇದೆಯಾ? ನಾಯಿ ಬುದ್ಧಿ ಸ್ವಲ್ಪನೂ ಬೇಡವಾ?
ಅದಿಲ್ಲ ಅಂದ್ರೆ ಅಲ್ಲಿ ಉಚ್ಚಾಯುತ್ತೆ. ಹೌದು, ನಿಂತರ ತಿಂತಟೆಗೆ ಉಚ್ಚಾಯ ಅಲ್ಲ ಶೆಡೆ. ನೋಡ, ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದ, ನಾಮಿನೇಷನ್ ಆಗಿರ್ಲಿಲ್ಲ, ಅದೆಂಗೋ ಮನೆಯಿಂದ ಆಚೆ ಬರ್ತಾನೆ. ಶೆಡೆ ನನ್ ಮಗನೇ, 200 ರೂಪಾಯಿ ಗೋಣಿ ಚೀಲ ತಂದ್ಬಿಟ್ಟು ನಾನು ಎಷ್ಟೋ 80,000 ಕೊಟ್ಟೆ, 1 ಲಕ್ಷ ಕೊಟ್ಟೆ ಅಂತ ಪುಂಗ್ಬೇಡ ಪುಂಗೇಶ್ವರ. ಟಿಕಾ ಮುಚ್ಕೊಂಡೋಗ್ ಮನೇಲಿ ಮಲ್ಕೋ. ಓಟ್ಗಳು ಆಗ್ತಾ ಇರೋದೇ ಗಿಲ್ಲಿಗೆ, ಗಲ್ಲಿನಲ್ಲಿ ಗಿಲ್ಲಿ ಗಿಲ್ಲಿ ಅಂತ. ಅಂತದ್ರಲ್ಲಿ ಗಿಲ್ಲಿ ಮನೆಯಿಂದ ಆಚೆ ಬಂದ್ಬಿಟ್ರೆ ಯುದ್ಧನೇ ನಡೆದೋಗುತ್ತೆ ಆಚೆ. ಬರ್ದಿಟ್ಕೋ ಇದನ್ನ. ಅದು ಫೇಲ್ ಆಗಿದ್ದಕ್ ಪಾರ್ಟಿ ಅಂತೆ. ಫೇಲ್ ಆಗಿದ್ ಪಾರ್ಟಿ ಕೊಟ್ಟ ನೋಡ್ರಿ. ಇಲ್ಲ ಅವನೇ ಮಾಡ್ಸ್ಯಾನ ಫೇಲು ಇದೆಂತ ನೋಡ್ರಿ. ನಾನು ನಗು ಅಂದ್ರೆ ನಗು ಬಂತು. ಏನ್ರಿ ಅಲ್ಲೇ ಹೋದಲ್ಲೇ ಕೇಳಿ ಏನ್ ಸರ್ ನೀ ಏನು ಪಾಸ್ ಆದ್ರ ಪಾರ್ಟಿ ಕೊಡಕ್ಕೆ ಒದ್ದಾಡ್ತಾರ. ಹೌದಿಲ್ಲ, ಕೊಡಲ್ಲ ಒಬ್ಬೊಬ್ರು. ಹೌದು, ನೀವ್ ಇದ್ರ ಫೇಲ್ ಮಾಡಿಸ್ಕೆ ಪಾರ್ಟಿ ಕೊಡ್ತಿ ಅಂದ್ರೆ ನೀವೇ ಗಿರಟ್ ಬಿಡಂತೆ. ನಾನು ಏನಂದ್ರು ಅದಕ್ಕೆ? ನಕ್ಕ ನಗ್ಲಕತ್ತ, ಅವ್ ತಂದಿ ನಗ್ಲಕತ್ತ, ಮಗನ್ ನಗ್ಲಕತ್ತ. ಅದು 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಅಂತೆ. ಫೇಲ್ ಅಂದ್ರೆ ನಮ್ಮ ಮನೇಲೆಲ್ಲ ಹೋಗಿತಾರೆ, ಫೇಲ್ ಆಗ್ಬಿಟ್ಯಾ ಅಂತ. ಅವ ನೋಡಿ ಹೀರೋ ಮಾಡ್ತಾನ, ದೊಡ್ಡ ಹೀರೋ ಮಾಡ್ತಾನ. ನಂಬರ್ 2 ಹೀರೋ ಅಂತೆ ಇಡೀ ದೇಶದಲ್ಲಿ. ಅದ್ ಪಾಸ್ ಆದ್ರೆ ಹೀರೋ ಮಾಡಕ್ ಆಗಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ ಪಾಸ್ ಆದ್ರೆ ಹೆಂಗ್ ಹೀರೋ ಆಗಲ್ಲ. ಇದೊಂದು ಚಿತ್ರ ಅಲ್ಲ ರೀ. ನೋಡಿ ಇಂಥದ್ದು ಇರುತ್ತೆ ನೋಡಿ, ನಾವ್ ಯೋಚನೆ ಮಾಡಕ್ಕೆ ಆಗಲ್ಲ. ನೋಡಿ ಪಾಸ್ ಆದ್ರೆ ಹೀರೋ ಆಗಕ್ ಆಗಲ್ಲ ಅಂತ, ಫೇಲ್ ಆದ್ರೆ ಹೀರೋ ಆಗ್ಬೋದು. ಇನ್ನೊಂದು ಈ ಸಲ ಫೇಲ್ ಆಗಿದಪ್ಪ, ಮುಂದಕ್ಕೆ ಪಾಸ್ ಆಗತ್ತೆ. ಮಲ್ಲಮ್ಮ ಹಂಗ ಅನ್ಬೇಡ ಅಂತಾನ ಸುತ್ತಿ ಸೇರು. ಮಾಲು ಅವರು ಬಿಗ್ ಬಾಸ್ಗೆ ಹೋಗಿರೋದೇ ಒಂದು ದೊಡ್ಡ ಆಶ್ಚರ್ಯ. ಅಲ್ಲಿ ಇಷ್ಟು ದಿನ ಇದ್ದಿದ್ದೇ ದೊಡ್ಡ ಆಶ್ಚರ್ಯ. ಏನು ಕಿತ್ತು ದಬಾಕ್ದೇನೆ ಇರತಕ್ಕಂಥದ್ದು ಮಾಲು ಅವರು. ನಾನು ಉತ್ತರ ಕರ್ನಾಟಕದವನೇ. ಸೊ ಏನು ಅಲ್ಲೂ ಮಾತಾಡ್ದೇನೆ ಆಚೆ ಬಂದು ಮಾತಾಡೋದಿದೆಯಲ್ಲ, ಅದು ಅವ್ರಿಗೆ ಶೋಭೆ ತರೋದಿಲ್ಲ. ನಾನು 2 ಸಲ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಪ್ರಾಬ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಮತ್ತು ಮಾಹಿತಿ ಕೊರತೆ ಇದೆ. ನಿಮ್ಮ ಕೊಡುಗೆ ಮತ್ತು ನಿಮ್ಮ ವಾಟ್ ಯು ಕಾಲ್ ಆಸ್ ದಿ ಎಂಟೈರ್ ಸಬ್ಸ್ಟೆನ್ಸ್, ನೀವೇನು ಕಂಟೆಂಟ್ ಕೊಟ್ರಿ ಅನ್ನೋದನ್ನು ನಾವು 75-80 ದಿನ ನೋಡಿದ್ದೀವಿ. ಸೊ ನೀವು ಇದಿರೋ ಇಲ್ವೋ ಅಂದ್ರೂ ನಮ್ಗೆ ಗೊತ್ತಿರಲಿಲ್ಲ. ನೀವು ಯಾವ ಒಂದು ಸಲ ಹಾಡಾಡಿದ್ದು, ಎಷ್ಟು ಓಪನಿಂಗಲ್ಲಿ ಯಾವುದೋ ಒಂದು ಗೇಮ್ ಆಡಿದ್ದು ಜ್ಞಾಪಕ ಇದೆ. ಅದಾದ ನಂತರ ಒಂದೇನೋ ಹಾಡಾಡಿದ್ದು, ಅದು ಬಿಟ್ಟರೆ ನೀವು ಸ್ಕ್ರೀನಲ್ಲೇ ಕಾಣಿಸ್ಕೊಂಡಿಲ್ಲ. ಸೊ ಆಚೆ ಬಂದು ನೀವು ಇದು ಮಾತಾಡೋದು ನಿಜವಾಗ್ಲೂ ತಪ್ಪು. ನೀವು ಬೇರೆ ಕಂಟೆಸ್ಟೆಂಟ್ಸ್ಗೆ ಮರ್ಯಾದೆ ಕೊಡ್ತಾ ಇಲ್ಲ, ಅವರ ಶ್ರಮಕ್ಕೆ, ಅವರ ಪ್ರತಿಭೆಗೆ ನೀವು ಅದನ್ನು ಮರ್ಯಾದೆ ಕೊಡ್ತಾ ಇಲ್ಲ. ಮಾಲು ಅವರೇ, ನೀವು ಇದನ್ನು ವಾರ್ನಿಂಗ್ ಅಂತಾದರೂ ತಗೊಳ್ಳಿ, ಅಥವಾ ಅಣ್ಣನ ಒಂದು ಕಿವಿ ಮಾತಂತ ತಗೊಳ್ಳಿ. ದಯವಿಟ್ಟು ಈ ನಿಮ್ಮ ಬಚ್ಚಲ ಬಾಯನ್ನು ಜಿಪ್ ಮಾಡಿಕೊಂಡು ಪ್ಲೀಸ್ ಯೂಸ್ ಅ ಮೌತ್ ವಾಶ್ ಆ್ಯಂಡ್ ಕೀಪ್ ಕ್ವೈಟ್. ನಿಮ್ಮನ್ನು ಜನ ಆಚೆ ಹಾಕಿರೋದು ನೀವು ನಾನ್ ಪರ್ಫಾರ್ಮೆನ್ಸ್, ನಾನ್ ಕಂಟೆಂಟ್ ಪ್ರೊವೈಡರ್ ಅಂತಲೇ ಆಚೆ. ನನಗೆ ಸೋತರನು ನಾ ಈಸಿಯಾಗಿ ನಾನು ಒಪ್ಕೋಕೆ ಇಷ್ಟ ಇಲ್ಲ, ನಾನು ಒಪ್ಕೋದು ಇಲ್ಲ. 2 ಪಾಯಿಂಟ್ಸ್ ಮುಖ್ಯ ನನಗೆ. ಕೂದಲು ಮುಖ್ಯ ಅಲ್ಲ. ಕೂದಲು ಮುಖ್ಯ ಅಂದ್ರೆ ಇವತ್ತು ತಗೊಂಡಿದ್ರು ಇನ್ನು 8 ದಿವಸ ಮಾತು ನಾನು ಕೂದಲು ಬರ್ತಾವ ಅನ್ನೋದು ನನಗೆ ಛಲ ಇತ್ತು, ಹಠ ಇತ್ತು. ನನಗೆ ಈಸಿಯಾಗಿ ಇನ್ನೊಬ್ಬ ಯಾರೇ ಆಗಲಿ, ನನಗೆ ನನ್ನ ಫ್ರೆಂಡ ನನಗೆ ಜೀವ ಕೊಡೋ ದೋಸ್ತ ಇದ್ರಾಬದ್ರ ನಿಂತಾನಂದ್ರೆ ಗೇಮ್ದಾಗ, ನಾ ಗೇಮ್ದಾಗ ಯಾರನ್ನು ಬಿಟ್ಟು ಕೊಡಂಗಿಲ್ಲ ಈಸಿಯಾಗಿ. ನನಗೆ ಸೋಲೋನು ನನಗೆ ಈಸಿಯಾಗಿ ಒಪ್ಕೊಳ್ಳಂಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾ ಅಶ್ವಿನ್ ಮ್ಯಾಮ್ಗೆ ಏನೇನ್ರಿ, ಅಶ್ವಿನ್ ಮ್ಯಾಮ್ ನಾ ಮಾಡಿಸ್ಕೋತೀನಿ. ನಾ ಈಗ 2 ಪಾಯಿಂಟ್ಸ್ ಅವಾಗ ತೊಗೊಂಡು ಖುಷಿನೂ ಆಯಿತು, ಮತ್ತು ನನಗೆ ಪ್ಲಸ್ಸು ಆಯಿತು. ಯಾಕಂದ್ರೆ ಎಷ್ಟೋ ಜನ ನನಗೆ ಇದನ್ನ ಫಾಲೋ ಮಾಡಾಕತ್ತೈತಿ. ಯಾಕಂದ್ರೆ ನನಗೂ ಒಂಥರ ಇದು ಒಂದು ಹೊಸ ಸ್ಟೈಲ್ ನೋಡೋದು ನನಗೊಂದು ಮೆರದಾಗ ಒಂದು ಖುಷಿ ಅನಿಸ್ತು. ಆನಂತರ ಒಳಗೆ ನನ್ನ ಮಕ್ಕಳು ಬಿಗ್ ಬಾಸ್ ಮನೆಗೆ ಬಂದಾಗ ಇಬ್ಬರು ಮಾಡಿಸ್ಕೊಂಡ್ ಬಂದಿದ್ದ, ಮತ್ತು ಅದು ಸಿಕ್ಕಾಪಟ್ಟೆ ಖುಷಿ ಅನಿಸ್ತು. ಇದೇನು ನನಗೇನು ಮೈನಸ್ ಆಗಿಲ್ಲ, ನನಗೆ ಇನ್ನಾದ್ರೂ ಪ್ಲಸ್ ಐತಿ. ಇದನ್ನ ನಾ ಹೊರಗೆ ಇನ್ನಾದ್ರೂ ಪ್ಲಸ್ ಮಾಡಿ ತೋರಿಸ್ತು. ಈ ಸ್ಟೈಲ್ ಜನಕ್ಕೆ ಇನ್ನೂ ತಲುಪಿಸ್ತಾನೆ. ಟ್ರೆಂಡ್ ಮಾಡಿ ಕರ್ನಾಟಕದಲ್ಲೆಲ್ಲ ಟ್ರೆಂಡ್ ಆಗೋಗ್ಬಿಡುತ್ತೆ. ಈಗ ನಿಮ್ಮೂರಲ್ಲೆಲ್ಲ ಇದನ್ನೇ ಮಾಡಿಸ್ಬಿಟ್ಟಿರ್ತಾರೆ. ಆಲ್ರೆಡಿ ನಾ ಒಂದು ಏನೋ ಅನ್ಕೊಂಡು ಮಾಡ್ಕೊಂಡಿನಿ, ಅದು ಇಲ್ಲಿ ಇದ ಸ್ಟೈಲೇ ಟ್ರೆಂಡ್ ಆಗೈತಿ. ಇನ್ನೂ ನನ್ನ ಅಭಿಮಾನಿಗಳ ಮೂಲಕ ಇನ್ನೂ ಟ್ರೆಂಡ್ ಮಾಡ್ತನು. ಇದಕ್ಕೋಸ್ಕರ ಒಂದು ಇದ ಸ್ಟೈಲ್ಗೋಸ್ಕರ ಒಂದು ಇದ್ರ ತಕ್ಕಂತೆ ಒಂದು ಸಾಂಗ್ ಬರೆದು ಪಬ್ಲಿಸಿಟಿ ಮಾಡಿ ಕಿಸಿಂದ ನನ್ನ ಜನಕ್ಕೆ ಕೊಡ್ತನು. ಈ ಸ್ಟೈಲ್ ಇನ್ನೂ ಒಂದು ಕೆಲವೊಂದು ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತಾನೆ. ನೋಡ್ರಿ ಮಾಡೋರ, ನಿಮ್ಮ ಭಾಷೆನಾಗೆ ಹೇಳಕತ್ತೇನೆ ಕೇಳ್ರಿ. ಉತ್ತರ ಕರ್ನಾಟಕ ಮಂದಿ ನಿಮ್ನ ಯಾಕೆ ಉಳಿಸಿಲ್ಲ ಅಂದ್ರೆ ನಿಮ್ಗೆ ಓಟ್ ಹಾಕಿಲ್ಲ, ತಿಳಿತಿಲ್ರಿ. ಅಲ್ಲಿ ಮಂದಿ ಓಟ್ ಹಾಕಿದ್ರೆ ಅಲ್ಲೇ ಉಳಿತಿದ್ರಿ. ಅಲ್ಲಿ ಮಂದಿ ನಿಮ್ಮನ್ನ ಓಟ್ ಹಾಕಿ ಅಂದ್ಕೂಳೆ ಹೊರಗೆ ಬರ್ಬೇಕ. ಓಟ್ ಬಿದ್ದಿಲ್ಲ ನಿಮಗೆ, ದಯವಿಟ್ಟು ಮಾಡ್ಕೊಂಡು ಇರಬೇಕು. ಹೆಚ್ಚು ಮಾತಾಡಿ ನಿಮ್ಮ ಶೋಭೆನ ಉತ್ತರ ಕರ್ನಾಟಕ ಮಂದಿ ಹೆಸರನ್ನು ಯೂಸ್ ಮಾಡ್ದೇನೆ ದಯವಿಟ್ಟು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಜನರ ಮರ್ಯಾದೆ ತೆಗಿಬೇಡ್ರಿ. ತಿಳಿತಿಲ್ರಿ ಸಾವ್ಕಾರ, ಇನ್ನೊಮ್ಮೆ ಹೇಳೋ ನಿಮಗೆ, ದಯವಿಟ್ಟು ನಿಮಗೆ ಓಟ್ ಹಾಕಿಲ್ರಿ. ದಾವಣಗೆರೆಯಿಂದ ಹುಬ್ಳಿ ತಕ, ಬೀದರ್ ತಕ, ಗುಲ್ಬರ್ಗ ಬಂದೆ
ಧಾರವಾಡ ಮಂದಿ ನಿಮಗೆ ಓಟ್ ಹಾಕಿಲ್ಲ, ಯಾಕಂದ್ರೆ ನೀವು ಟಿವ್ಯಾಗ ಕಾಣಿಸಿಲ್ಲ ನಮಗ. ಹೇಳಕತ್ತೇನು ಕೇಳ್ರಿ. ಸುಮ್ಮ ನಮ್ಮ ಮಂದಿ ಓಟ್ ಹಾಕಿದ್ರು ನಮ್ಮನ್ನ ಉಳಿಸಿಲ್ಲ ಅಂತ ಹೇಳಿ ಇಲ್ಲಿ ಬಂದು ನಾಟಕ ಮಾಡಬೇಡ್ರಿ. ನಿಮ್ಮ ಕೆಲಸ ಏನಿತ್ತು ನೀವು ಮಾಡಿಲ್ಲ, ಹೋಮ್ವರ್ಕ್ ಮಾಡ್ಕೊಂಡು ಇನ್ನೊಂದು ಯಾವ್ದಾದ್ರು ಪ್ರತಿಭೆ ತೊಗೊಂಡು ಬರ್ರಿ. ನಿಮ್ಮ ಸಿಂಗರ್ ಏನು ನಿಮ್ಗೊಂದು ಚಾನ್ಸ್ ಕೊಟ್ಟಲ್ಲ ಡ್ರೈವರ್ ಹಾಡ, ಅದಂಥದ್ದು ಇನ್ನೊಂದು 2-3 ಹಾಡ ತೊಗೊಂಬರ್ರಿ. ತಿಳ್ರಿ ಮಾಲು ಅವರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ಗಿಲ್ಲಿ ಆಟ ಏನ್ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ? ಗಿಲ್ಲಿ ಆಟ ಅಂತ ಏನಾರ ಒಂದು ಮಾತಂತೈತ್ರಿ. ಆಟ ಅಂತ ನಾ ಒಪ್ಕೊಳ್ಳಂಗಿಲ್ಲ. ಆಟ ಅಂತ ಕಡಿಮೆ ಮಾತೈತ್ರಿ. ಮಾತಂದ್ರೆ ಕಾಮಿಡಿ ಅಂತ ನನಗೆ ಆಟದಲ್ಲಿ ಎಲ್ಲಿ ಕಾಣಿಸ್ಕೊಳ್ಳಿಲ್ಲ ನಾನು. ಯಾಕಂದ್ರೆ ಒಂದು ಯಾವುದೋ ಆಗಲಿ ಆಟ ಅಂತ ಬಂದ್ರೂ ಅದನ್ನ ಕಾಮಿಡಿ ರೂಪವಾಗಿ ಯೂಸ್ ಮಾಡ್ಕೋತಾನು. ಸೀರಿಯಸ್ ಇದ್ದಲ್ಲಿ ಸೀರಿಯಸ್ ಇರಬೇಕು, ನಗು ಅದ್ರಲ್ಲಿ ನಗು ಇರಬೇಕು. ಯಾವ ಜಾಗದಾಗ ಹಂಗಿರ್ಬೇಕು ಪ್ರತಿಯೊಂದು ವಿಷಯಕ್ಕಲ್ಲ ನಗುದನ್ನ ನಮಗೆ ಇದು ನಗುದಿಲ್ರಿ ಇಲ್ಲಿ. ಯಾಕಂದ್ರೆ ಒಂದು ನಾ ಎಷ್ಟೋ ಸರಿ ಹೇಳಿ, ಗಿಲ್ಲಿ ನೀನು ಎಲ್ಲ ಕಾಮಿಡಿ ತಗೋ, ನೀನು ಕಾಮಿಡಿ ಎಷ್ಟು ಮಾಡ್ಬೇಕಷ್ಟು ಮಾಡ್ಕೊಂಡು ನೀನು ಬ್ಯಾಡ ಅನ್ನೋದಿಲ್ಲ. ನಿನ್ನ ನಗು ಮನಸ್ಸತಿ, ಎಲ್ಲರೂ ನಗಸೋ ಮನಸ್ಸತಿ, ನಗ್ಸಿ ಬ್ಯಾಡ ಅನ್ನೋದಿಲ್ಲ. ಪ್ರತಿಯೊಂದು ವಿಷಯಕ್ಕೆ ನಗಸು. ಆದರೆ ಒಂದೊಂದು ಕೆಲವೊಂದು ಟೈಮ್ದಲ್ಲಿ ಇನ್ನೂ ಸೀರಿಯಸ್ ಆಗಿರು. ಯಾಕಂದ್ರೆ ನಿನ್ನಲ್ಲಿ ಮುಂದೆ ಹೋಗಿ ಅನ್ನೋದು ಏನೋ ಒಂದು ನನ್ನಲ್ಲಿ ಕಾಣೈತೆ ಅಂದ್ರೆ ನಾವು ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಚಟುವಟಿಕೆದಲ್ಲಿ ನಗುದ, ಒಂದು ಲಿವಿಂಗ್ ಏರಿಯಾ ಕೂತಲ್ಲಿ ನಗುದ, ಒಂದು ಟಾಸ್ಕ್ದಲ್ಲಿ ನಗುದ ಇರಿಟೇಟ್ ಅನಿಸ್ತದೆ ಸ್ವಲ್ಪ. ಯಾಕಂದ್ರೆ ಒಂದು ಸೀರಿಯಸ್ನೆಸ್ ಆಗಿ ಅದ್ರ ಮೇಲೆ ಎಫರ್ಟ್ ಹಾಕಿ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟ, ಯಾವುದು ಕಾಮಿಡಿ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಹೊರತಾಗಿ ಟಾಸ್ಕ್ಗಳ ಮೇಲೆ, ಒಂದು ಮನೆ ಜವಾಬ್ದಾರಿ ಮೇಲೆ, ಇದ್ರ ಮೇಲೆ ಯಾವುದ್ರ ಮೇಲೂ ಇಂಟ್ರೆಸ್ಟ್